ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಯುವ ಜನತೆಯ ಎಡೆಗೆ ಬಸವಣ್ಣನವರ ಸಾಹಿತ್ಯ ಹೋಗ್ತಾ ಇದೆ. ಯುವ ಜನತೆ ಎಲ್ಲ ಶರಣರ ಆಶಯಗಳ ಕುರಿತು ಅಲ್ಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ವಿಚಾರ ಸಂಕಿರಣಗಳಿಗೆ ಹೋಗ್ತಾ ಇದ್ದಾರೆ. ಹೌದಲ್ಲ, ಎಷ್ಟು ಸರಳ ಇವೆ ಅಲ್ಲ ಇವು, ನಮ್ಮ ಬದುಕಿಗೆ ಅಪೇಯಮಾನವಾಗಬಲ್ಲು ಅಂತ ವಚನ ಸಾಹಿತ್ಯವನ್ನು ಹಪ್ಪಿಕೊಳ್ತಾ ಇದ್ದಾರೆ. ಇದರಿಂದ ಕಂಗಾಲಂಥ ಸನಾತನವಾದಿಗಳು ಹೇಗಾದರೂ ಸೈ ಈ ವಚನ ಸಾಹಿತ್ಯದ ಸತ್ವವನ್ನ ಜನಸಾಮಾನ್ಯರಿಗೆ ತಲುಪದಂತೆ ನೋಡಿಕೊಳ್ಬೇಕು ಅನ್ನುವ ಆ ತಂತ್ರಕ್ಕೆ ಒಳಗಾಗಿ ಹಲವಾರು ಕುಯುಕ್ತಿಗಳನ್ನ ನಡೆಸ್ತಾ ಇದ್ದಾರೆ. ಬಸವಣ್ಣನವ್ರ ಬಗ್ಗೆ ಎಂದೂ ಪ್ರೀತಿ ಇಟ್ಟುಕೊಳ್ಳದವರು ಬಸವಣ್ಣನವರನ್ನೇ ಈ ನೆಲದಿಂದ ಓಡಿಸಲಿಕ್ಕೆ ಅಥವಾ ಇಲ್ಲಿಂದ ರಾಜಶಾಹಿ ವ್ಯವಸ್ಥೆಯನ್ನ ಉಪಯೋಗಿಸಿಕೊಂಡು ಇಲ್ಲಿಂದ ಕಾಲ್ ತೆಗೆಯುವಂತೆ ನೋಡಿಕೊಂಡಂಥ ಆ ಪಟ್ಟಭದ್ರ ಶಕ್ತಿಗಳು ಅಂದಿನಿಂದ ಇಂದಿನವರೆಗೂ ಜೀವಂತವಾಗಿರುವ ಆ ಶಕ್ತಿಗಳು ಇವತ್ತು ಅವರ ವಿಚಾರವನ್ನು ಓಡಿಸುವಂಥ ಎತ್ತುಗಡೆಯಲ್ಲಿ ತೊಡಗಿದ್ದಾರೆ. ಇದು ತುಂಬಾ ಅಪಾಯದ ಸನ್ನಿವೇಶ. ಯಾರು ಇಷ್ಟು ದಿನಗಳವರೆಗೆ ಬಸವಣ್ಣ ಅಂದ್ರೆ 2 ಕೊಂಬು, 1 ಬಾಲ, ಇದು 4 ಕಾಲುಗಳನ್ನ ಬಸವಣ್ಣ ಅಂತ ನಂಬಿಸ್ಕೊಂಡು ಬಂದಿದ್ರು, ಈ ಜನತೆಯ ತಂತ್ರ ಏನಂತ ಅನ್ನೋದು ಜನಮಾನಸಕ್ಕೆ ಗೊತ್ತಾಗಿದೆ. ಬಸವಣ್ಣ ಅಂತಕ್ಕಂಥ ನಮ್ಮನ್ನೆಲ್ಲರನ್ನು ಒಪ್ಪಿಕೊಂಡಂತ ವ್ಯಕ್ತಿ ಅಂತಕ್ಕಂಥ ಖಾತ್ರಿ ಅವರಿಗೆ ಆಗಿದೆ. ಹಾಗಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಅವರ ಆಲೋಚನೆಗಳು, ಅವರ ಚಿಂತನೆಗಳು ಇವರೊಳಗಡೆ ಪತ್ರಗುಟ್ಟುವಂತೆ ಮಾಡಿದೆ. ಹಾಗಾಗಿ ಈ ತತ್ವಗಳನ್ನ, ಈ ಚಿಂತನೆಗಳನ್ನ ನಿಸತ್ವಗೊಳಿಸಬೇಕು ಅನ್ನೋ ಒಂದು ತಂತ್ರ ಅವ್ಯಾಹತವಾಗಿ ಈ ನಾಡಿನ ತುಂಬ ನಡೆದಿದೆ. ಜಗತ್ತಿನ ಎಲ್ಲೆಡೆ ಬಸವಣ್ಣ ಪಸರಿಸಿದ ಅವ್ರಿಗೇನು ತೊಂದರೆ ಇಲ್ಲ ಪಾಪ. ಕರ್ನಾಟಕದಲ್ಲಿ ಬಸವಣ್ಣ ಇರಬಾರ್ದು. ಕೃಷ್ಣಾ ನದಿಯ ಇಂದ ಥೇಮ್ಸ್ ನದಿಯ ದಡದವರೆಗೂ ಬಸವಣ್ಣ ಬೆಳೆದ ನಿಜ. ಕೃಷ್ಣಾ ನದಿಯ, ಭೀಮಾ ನದಿಯ ಪರಿಸರದಲ್ಲಿ ಬಸವಣ್ಣವರು ಬೆಳಲಿಕ್ಕೆ ಯಾವ ಅವಕಾಶವನ್ನು ಈ ಪಟ್ಟಭದ್ರ ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅಂತಂದ್ರೆ, ಬಸವಣ್ಣವರು ಬೆಳೆದ್ರೆ ಇವರು ಹೊಟ್ಟೆ ಉಪಜೀವನಕ್ಕೆ ಭಿಕ್ಷೆ ಬೇಡಿ ತಿನ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವರು ಬಸವಣ್ಣವರು ನಿಸತ್ವಗೊಳಿಸುವಂತ ತಂತ್ರ ಈ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಕಾವಿದಾರಿಗಳನ್ನ ನೀವು ಬೈತೀರಿ ಅಂತಾರೆ. ಗುಣಕ್ಕೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿ ಅಂತಕ್ಕಂಥ ಭಾವ ನನ್ನಲ್ಲಿ ಸದಾ ಇದೆ. ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದ್ರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಎಂಬತಕ್ಕಂಥ ಮಾತನ್ನ ನಾನಿಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಲಾಂಛನವನ್ನು ಧರಿಸಿ ಬಸವಣ್ಣವರ ತತ್ವಗಳಿಗೆ ಅಪಾಯವನ್ನು ಉಂಟು ಮಾಡತಕ್ಕಂಥ ಎಷ್ಟು ಜನಗಳು ನಮ್ಮ ನಡುವೆ ಇದ್ದಾರೆ. ಈ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳ್ತಾರೆ. ಇದಂಥ ನೀತಿ ಇದು. ಬಸವಣ್ಣವರ ಕೇವಲ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅದು ಹೇಳಂತ ಹೇಳ್ತಾರೆ. ಅದು ಹೇಳೋಣ, ಅದು ಯಾರು ಬೇಡ ಅಂತ ಹೇಳಿದ್ದಾರೆ? ಮೇಲಾಗಲ್ಲಲ್ಲೇನು ಕೀಳಾಗಲ್ಲದೆ ಕೇಳಿಂಗಲ್ಲದೆ ಹಯ್ಯನು ಕರಿವುದೇ. ಹೇಳೋಣ, ಬಸವಣ್ಣವರ ವಿನಯತನವನ್ನು ಹೇಳೋಣ, ಬಸವಣ್ಣವರನ್ನ ಭಕ್ತಿಯನ್ನ ಹೇಳೋಣ. ಆದರೆ ಬಸವಣ್ಣನವರ ಭಕ್ತಿ ತುಂಬಾ ವಿಭಿನ್ನವಾಗಿತ್ತು ಅನ್ನೋದನ್ನು ಕೂಡ ಚಿತ್ರಣ ಮಾಡೋಣ. ಬಸವಣ್ಣನ ಭಕ್ತಿ ಗುಲಾಮಿ ಭಕ್ತಿ ಅಲ್ಲ. ಆನಿ ಭವಿ ಬಿಜ್ಜಳಂಗಂಜುವೆನೆ ಅಂದವರವರು. ಅವರು ನ್ಯಾಯನಿಷ್ಠುರಿ ಶರಣ, ದಾಕ್ಷಿಣ್ಯ ಪರನಲ್ಲ, ಲೋಕ ವಿರೋಧಿ ಶರಣ, ನಾರಿಗೂ ಅಂಜುವುದಿಲ್ಲ ಅಂತ ಹೇಳ್ತಕ್ಕಂಥವ್ರು. ಯಾಕಂದ್ರೆ ಅವರು ಕೂಡಲ ಸಂಗನ ರಾಜ ಇದ್ದಂಥವ್ರು. ಕೂಡಲ ಸಂಗನ ರಾಜ ತೇಜದಲ್ಲಿದ್ದಂಥವ್ರು ಯಾರದೋ ಊಳಿಗೆಕ್ಕೆ ನಿಲ್ಲುವಂಥ ಯಾವುದೊಂದು ಅಡ್ಕಸುಬಿ ಮಂತ್ರಿಗಿರಿಗೆ, ಇನ್ಯಾವುದೋ ಅಧಿಕಾರದ ಲಾಲಸಿಗೆ, ಮತ್ಯಾವುದೋ ಪ್ರಶಸ್ತಿಗೆ, ಇನ್ನಾರೋ ಕೊಡ್ತಕ್ಕಂಥ ದುಡ್ಡಿಗೆ ಅವರು ಅಂಗಲಾಚಿದವರಲ್ಲ. ದೇವರನ್ನೇ ಕೂಡ ಹೇಳಿದವರು. ಎಷ್ಟು ಖಡಾಖಂಡಿತ ಮಾತುಗಳು ನೋಡ್ರಿ. ಭಕ್ತಿ ಸುಭಾಷಯ ನುಡಿಯನು ನುಡಿವೆ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ಮೇಲೆ ತೂಗುವ ತ್ರಾಸ ಕಟ್ಟಳೆ
ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದೊಡೆ, ಒಂದು ಜವೆ ಕೊರತೆಯಾದಡೆ, ಎನ್ನ ನದ್ದಿ ನೀನೆದ್ದು ಹೋಗು. ಇಷ್ಟು ಕಡಾಖಂಡಿತ ಮಾತು ದೇವರಿಗೆ ಕೂಡ. ನಾನು ಏನು ಹೇಳ್ತೀನೋ ಹಾಗೆ ನಡಿತೀನಿ. ಇದರಲ್ಲಿ ಸ್ವಲ್ಪ ಒಂದು ಕೂದಲೆಳೆಯ ಫರಕ್ ಆಗಿಬಿಟ್ರೆ ನನ್ನ ತುಳಿದು ನೀನು ಹೋಗ್ಬಿಡು ದೇವ್ರಿ ಅಂತ ದೇವ್ರಿಗೆ ಕೂಡ ಸವಾಲಿಸಿದವರು ಶರಣರು. ನಡೆ ನುಡಿ ಒಂದಾದವರು ಶರಣರು. ವೇದ 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 ಹುಸಿ ವೇದಾಂತಿಗಳ ವಿರುದ್ಧ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಇವರ ಮುಖವಾಡಗಳನ್ನೆಲ್ಲ ಕಳಚಿ ಬಿಟ್ಟವರು ಶರಣರು. ಈ ಬಗ್ಗೆ ಹೇಳ್ಬಾರ್ದ? ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳು ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ, ಒಂದನೆ ಮರೆದು ನಿಂದಿಸುತ್ತಿರುವರು ಕೂಡಲ ಸಂಗಮ ದೇವ. ಈ ಮಾತುಗಳನ್ನ ಹೇಳಿ ಜನರಲ್ಲಿ ಭಯದಿಂದ ಭಯಮುಕ್ತರಗೊಳಿಸಬಾರದ? ಭಯ ಜನರು ಮೊದಲು ಯೋಚಿಸುವಂತೆ ಮಾಡ್ಬೇಕಾದ್ರೆ ಅವರು ನಿರ್ಭಯರಾಗಬೇಕು. ಅವರು ನಿರ್ಭಯರಾಗಬೇಕಾದ್ರೆ ಅವರ ತಲೆ ಒಳಗೆ ಹೊಕ್ಕಿರತಕ್ಕಂಥ ದೇವರು ದಿಂಡಿರುಗಳ ಗೊಡವೆಗಳನ್ನ ಬಿಡಿಸ್ಬೇಕು. ದೇವರು ಎಂಬುದು ಯಾರು ಅಂತ ಅನ್ನೋದವ್ರಿಗೆ ಸ್ಪಷ್ಟವಾದ ಪರಿಕಲ್ಪನೆ ತಂದುಕೊಡ್ಬೇಕು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತಕ್ಕಂಥ ಸ್ಪಷ್ಟ ಕಲ್ಪನೆ ಅವ್ರಿಗೆ ಬಿತ್ತಿದಾಗೆ ಮಾತ್ರ ಅವರು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಮನುಷ್ಯ ಭಯದಲ್ಲಿ ಇರ್ತಾನೋ, ಭಯದಿಲ್ಲರೋ ಮನುಷ್ಯ ನಿರ್ಭಯವಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನನ್ನ ಭಯಮುಕ್ತಗೊಳಿಸಬೇಕು, ಬಂಧಮುಕ್ತಗೊಳಿಸಬೇಕು. ಎಲ್ಲಿವರೆಗೂ ನೀವು ಅವರನ್ನ ಬಂಧಮುಕ್ತಗೊಳಿಸುವುದಿಲ್ವೋ, ಎಲ್ಲಿವರೆಗೂ ಅವರು ನಿನ್ನಲ್ಲಿಯೂ ಒಂದು ತಲೆ ಇದೆ, ನಿನಗೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಬರುತ್ತಿದೆ, ನೀನು ಆಲೋಚಿಸಬಹುದು ಅಂತ ಆತನಿಗೆ ತಿಳಿ ಹೇಳೋದಿಲ್ವೋ, ಅಲ್ಲಿವರೆಗೂ ಆ ಮನುಷ್ಯ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಪಂಜರದಿಂದ ಆತನ ಬಿಡುಗಡೆಗೊಳಿಸಬೇಕು. ಜೇಡ ಬಲಿಯಲ್ಲಿ ಆತ ಸಿಕ್ಕಿ ಬಿದ್ದಾನೆ, ಧಾರ್ಮಿಕವಾದ ಜೇಡ ಬಲಿಯಲ್ಲಿ ಆತ ಸಿಕ್ಕಿ ಬಿದ್ದಾನೆ. ಈ ಧಾರ್ಮಿಕವಾದ ಜೇಡ ಬಲಿಯಿಂದ ಆತನನ್ನ ಹೊರಗಡೆ ತರಬೇಕು. ಅವತ್ತು ಮಾತ್ರ ಆತನ ಆಲೋಚನೆ ಮಾಡಬಲ್ಲ. ಎಲ್ಲ ದಾರಿದ್ರ್ಯಗಳಿಗಿಂತಲೂ ಬೌದ್ಧಿಕ ದಾರಿದ್ರ್ಯ ತುಂಬಾ ಅಪಾಯಕಾರಿ ಅಂತ VR ನಾರ್ಲಾ ಅವರು ಹೇಳ್ತಾರೆ. ಬಡತನ ಇದ್ರೆ ಮತ್ತೆ ಬಡತನದಿಂದ ಮತ್ತೆ ಸಿರಿತನದೆಡೆಗೆ ನಾವು ಹೋಗ್ಬೋದು. ಆದ್ರೆ ಬುದ್ಧಿಯ ಭ್ರಮಣೆ ಆಯ್ತಂದ್ರೆ, ಬುದ್ಧಿಯ ಅಭಾವ ಆಯ್ತಂದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಬಸವಣ್ಣವರು ಹೇಳಿದ್ದು, ತಲಿಯ ತಗ್ಗಿಸಿ ನೆಲನ ಬರೀತಿದ್ದಿರೇಕೆ, ದಂದಣ ದತ್ತನೆ ಎನ್ನಿ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅಂತ ಹೇಳಿದ್ದು ಶರಣರು ಹೇಳಿದ್ದು. ನನ್ನ ಕಡೆಯಿಂದ ಆಗಲದ ಮೌನಗೊಂಡಿರಬೇಡ. ಎಲೆ ಓತಿ ಅಳುಕಂಡೆ, ವೇದವನ್ನು ಓದಿದವರ ಮುಂದೆ ಅಳುಕಂಡೆ, ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡೆ, ನೀನು ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಅಂತ ಹೇಳಿದವರು. ಯಾರಿಗೆ ನಿಮಗೆ ಮಾಲೆ ಹಾಕಿಕೊಂಡು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಂತ ಹೇಳ್ತಾರಲ್ಲ, ಹೇಳುವ ಆ ಜನಗಳು ಎಂದೂ ತಮ್ಮ ಮಕ್ಕಳಿಗೆ ಮಾಲೆಯನ್ನು ಹಾಕಿಲ್ಲ. ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬಟ್ಟೆ ಉಟ್ಕೊಂಡು ಎಲ್ಲೋ ನೀವು ದೇವರು ಅವತ್ತಿನ ದಿನನೇ ಪ್ರತ್ಯಕ್ಷ ಹಾಕ್ತಾನೆ, ಆ ದೀಪದ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರ. ಅವ್ರು ಯಾರು ಕೂಡ ಸ್ವತಃ ತಮ್ಮ ಮಕ್ಕಳನ್ನ ಅಲ್ಲಿ ತಿಳಿಸಿಲ್ಲ. ಅವರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಅವ್ರ ಮಕ್ಕಳು ಜಾಣರಾಗ್ತಾ ಇದ್ದಾರೆ. ಆದರೆ ಲಿಂಗಾಯತರ ಮಕ್ಕಳು ಏನಾಗ್ತಾ ಇದ್ದಾರೆ ಪರಿಸ್ಥಿತಿ? ಎಲ್ಲಾ ಮಕ್ಕಳು ಜಾಣರಾಗ್ಬೇಕು, ಎಲ್ಲಾ ಮಕ್ಕಳು ಓದ್ಬೇಕು, ಅವ್ರು ವಿದ್ಯಾವಂತರಾಗ್ಬೇಕು, ರಾಜಕಾರಣಿಗಳಾಗ್ಬೇಕು, ಅಧಿಕಾರಿಗಳಾಗ್ಬೇಕು. ನಿಮ್ಮ ಮಕ್ಕಳು ಬರೀ ಮಾಲೆಯನ್ನು ಧರಿಸಿ, ಯಾವುದೋ ಬಟ್ಟೆಯನ್ನು ಧರಿಸಿ ಬರೀ ದೇವಸ್ಥಾನಕ್ಕೆ ಹೋಗುವಂತ ಆಗ್ಬೇಕಾ? ಆಲೋಚನೆ ಮಾಡ್ಬೇಕಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅದು ಹೇಳೋದು ಅದನ್ನೇ. ಒಂದು ಮಾರುಕಟ್ಟೆಯಲ್ಲಿ ದೇವರ ಫೋಟೋವನ್ನ ದುಡ್ಡು ಕೊಟ್ಟು ತಂದಿರುವ ನಾವುಗಳು, ಆ ಫೋಟೋ ಕೂಡ ದುಡ್ಡು ಕೊಟ್ಟು ತಂದಿದ್ದೀವಿ, ಪುಕ್ಕಟ್ಟೆ ಅಲ್ಲ, ಮನೇಲಿಟ್ಟು ಜಗಲಿ ಮೇಲಿಟ್ಟು ಅದಕ್ಕೆ ದುಡ್ಡು ಕೊಡು ಅಂತ ಕೇಳ್ತೀವಲ್ಲ. ಎಂಥ ಮೂರ್ಖರು ನಾವು. ಅವು ಕಲಾವಿದನ ಸೃಷ್ಟಿಗಳು, ಸುಂದರ ಸೃಷ್ಟಿಗಳು, ಅದ್ಭುತ ಕಥೆಗಳು, ರಂಜನೀಯ ಕಥೆಗಳನ್ನ ವಾಸ್ತವ ಅಂತ ತಿಳ್ಕೊಂಡಿದೀವಲ್ಲ. ವಾಸ್ತವ ಬದುಕನ್ನ ಇನ್ಯಾರದೋ ಬದುಕಂತ ತಿಳ್ಕೊಂಡಿವಿ. ಜೀವನ ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ. ಜೀವನ ಇರೋದು ಒಂದೇ ಸಲನೇ. ಇರುವ ಜೀವನವನ್ನು ಬಿಟ್ಟು ಇಲ್ಲದ ಬದುಕಿನ ಕಡೆ ನಾವು ಹೊರಟಿದ್ದೀವಲ್ಲ. ಅದಕ್ಕೆ ಪಂಚಾಕ್ಷರಿ ಗವಾಯಿಗಳು ಕೂಡ ಹೇಳ್ತಾರೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನದನಪ್ಪ ಇಲ್ಲ ಅಂತ ನಾವು ಮಾತನ್ನ ಸ್ಪಷ್ಟ ಪರಿಕಲ್ಪನೆಯನ್ನು ಎಲ್ಲರೂ ಹೇಳ್ತಾರೆ. ನನ್ನೊಳಗಿರತಕ್ಕಂಥ ದೇವರೇ ಸಚರಾಚರ ವಸ್ತುಗಳಲ್ಲಿದ್ದಾನ. ಸರಿ, ನಿಮ್ಮ ಮಾತೆ ಒಪ್ಪಿಕೊಳ್ಳೋಣ. ಸಚರಾಚರ ವಸ್ತುಗಳಲ್ಲಿರುವಂತಹ ದೇವರು ನಿನ್ನೊಳಗಿಲ್ಲವನು? ನಿನ್ನೊಳಗೆ ಎಲ್ಲ ಇದ್ದವು ಇನ್ನೂ ಒಂದ್ ಕಡೆ ಹುಡುಕಾಡ್ತೀಯಲ್ಲ, ಎಂತ ದುಷ್ಟನಿದ್ದೀಯ ನೀನು? ಅಥವಾ ಈ ತರ ಹೇಳ್ತಕ್ಕಂಥವನು ಎಷ್ಟು ದುಷ್ಟನಿದ್ದಾನೆ? ನಿನ್ನೊಳಗನ್ನೇ ಮರೆಸಿ ಹೊರಗಡೆ ತೋರ್ತಾ ಇದ್ದಾರಲ್ಲ ಇವರೆಂಥವ್ರು? ಪಾಖಂಡಿಗಳು. ದೇವರನ್ನ ತಮ್ಮ ಎದುರಿಟ್ಟುಕೊಂಡು ಸುಲಿಗೆ ಮಾಡ್ತಾರಲ್ಲ ಇವರು.
ದೇವರು ಇವರೇನು ಕೈಯಾಳ? ಹೋಗಂದ್ರೆ ಹೋಗ್ಲಿಕ್ಕೆ, ಬಾ ಅಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಈ ಆಲೋಚನೆಗಳನ್ನ ನಾವು ಮಾಡ್ಬೇಕು. ಯಾವುದೋ ನೀರಲ್ಲಿ ಮುಳುಗೋದ್ರಿಂದ, ಇನ್ಯಾವುದೋ ಗಿಡಗಳನ್ನ ಸುತ್ತೋದ್ರಿಂದ ಏನಾಗ್ಲಿಕ್ಕೆ ಸಾಧ್ಯ ಅಂತ, ಏನು ಆಗೋದಿಲ್ಲ ಅಂತ ಅನ್ನೋ ಮಾತನ್ನ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ. ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ತ್ವರೆಯ ಮೀವ ಸ್ವಾಮಿಗಳಿರ, ತ್ವರೆಯ ಮೀವ ಅಣ್ಣಗಳಿರ, ತ್ವರೆ ಎಂಬೋ ಪರಸತಿಯರ ಸಂಗವ. ಇದು ಬಿಟ್ರ ಓ ಮರಯ್ಯ, ತ್ವರೆ ಎಂಬೋ ಪರದನದ ಆಮಿಷವ. ಇವ ತ್ವರೆಯದೆ ಬರೀ ತ್ವರೆ ಮಿಂದರೆ ಕೂಡಿಕೊಳ್ಳನೆ ನಮ್ಮ ಕೂಡಲ ಸಂಗಮ ದೇವ. ಯಾವುದು ಬಿಡ್ಬೇಕು ಅದನ್ನು ಬಿಡ್ತಾ ಇಲ್ಲ. ಪರನಾರಿಯರ ಸಂಘ ಬಿಡ್ತಾ ಇಲ್ಲ, ಪರರ ಹಣವನ್ನು ಬಿಡ್ತಾ ಇಲ್ಲ. ಅದು ಬಿಡ್ಲಾರ್ದೆ ಈ ತ್ವರೆಯಲ್ಲಿ ಮೇಯ್ತಾ ಇದ್ರಿ. ನಿಮ್ಮ ಪಾಪ ರಿನ್ಯೂವಲ್ ಆಗ್ತದ? ನಿಮಗೆ ನಂಬಿಸಿ ಬಿಟ್ಟಿದ್ದಾರೆ ಅಷ್ಟೇ. ಪಾಪ ರಿನ್ಯೂವಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಮಾಡ್ತೀನೋ ಅದನ್ನ ಉಣ್ತೀನಿ, ನಾನು ಏನು ಬಿತ್ತೀನೋ ಆ ಬೆಳೆ ಬರ್ತದೆ. ಬೇವಿನ ಬೀಜ ಬಿತ್ತರೆ ಬೇವಿನ ಫಲನೇ ಬರೋದು, ಮಾವು ಬಿತ್ತರೆ ಮಾವಿನ ಫಲನೇ ಬರೋದು. ಇದು ಖಂಡಿತ. ಯಾವುದೋ ಬಿತ್ತೋ ಮೂಲಕ ಇನ್ಯಾವುದೋ ಬರ್ಲಿಕ್ಕೆ ಸಾಧ್ಯನಾ? ಇದು ಅಸಾಧ್ಯವಾದ ಮಾತು. ಆದರೆ ಸಾಧ್ಯ 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 ಅಂತ ಈ ಸಂಪ್ರದಾಯವಾದಿಗಳು, ಈ ಪಟ್ಟಭದ್ರರು ಹೇಳ್ತಾ ಇದ್ದಾರೆ. ಅದನ್ನ ನಾವು ಕೇಳ್ತಾ ಇದ್ದೇವೆ. ಎಲ್ಲಿವರೆಗೆ ನಮ್ಮ ಕಿವಿ ಹೂ ಮುಡಿಸ್ತೀರಿ ನೀವು? ನಮ್ಮ ಯುವಜನತೆ ಎಲ್ಲಿವರೆಗೆ ಹಾಳಾಗ್ಬೇಕು? ಯಾವುದೋ ಪುಸ್ತಕ ಓದಿದೇ ಜ್ಞಾನವಂತನಾಗ್ತಾನ. ಓದು ಓದು ಓದು. ಈ ಸಮಾಜ ನಿನ್ನ ಗೌರವಿಸುವುದು, ಎಲ್ಲ ರೀತಿಯ ಮಾನ್ಯತೆಗಳನ್ನು ಕೊಡುವುದು ನಿನ್ನ ಜ್ಞಾನಕ್ಕೆ ಅಂತ ಹೇಳ್ತಾರ. ನೀನು ಉಡುವ ಬಟ್ಟೆಗಲ್ಲ, ನೀನು ಉಡುವಂತ ಬಟ್ಟೆಗಲ್ಲ, ನೀನು ಧರಿಸುವಂತ ಮಾಲೆಗಲ್ಲ, ನೀನು ಧರಿಸುವಂತ ಲಾಂಛನೆಗಳಿಗೆಲ್ಲ. ಇದನ್ನ ಅಂಬೇಡ್ಕರ್ ಅವರು ತೀರಾ ಇತ್ತೀಚೆಗೆ ಹೇಳಿದ್ದಾರೆ. ಅಂಬೇಡ್ಕರ್ ಆದಿಯಾಗಿ ಪೆರಿಯಾರ್, ಫುಲೆ, ಬಸವಣ್ಣ ಇತ್ಯಾದಿಯಾಗಿ ಹೇಳಿದ್ರು ಕೂಡ ನಮ್ಮ ಯುವ ಜನತೆ ತಲೆಯೊಳಗಡೆ ಇದು ಹೋಗ್ತಾನೆ ಇಲ್ಲ. ಅವರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿದೆ, ವಾಸ್ತವದ ಬದುಕು ಬೇಕಾಗಿಲ್ಲ. ಭ್ರಮೆಯ ಬದುಕಿನಲ್ಲಿ ಅವರೆಲ್ಲ ಬದುಕ್ತಾ ಇದ್ದಾರೆ. ನಿಮ್ಮನ್ನ ಭ್ರಮೆಯಲ್ಲಿಡಿಸಿ ನಿಮ್ಮನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಆಳ್ತಾ ಇದ್ದಾರೆ. ನಮಗೆ ಆಳ್ತಾರಂತ ಅರಿವು ಕೂಡ ನಿಮಗಲ್ಲಿ ಇಲ್ವಲ್ವೋ? ಅರಿವಿಲ್ಲದ ನಿಮ್ಮನ್ನ ಹೇಗಾದ್ರೂ ಸುಲಿಗೆ ಮಾಡ್ತಾರಲ್ಲ. ನೀವು ಪಶುಗಳಲ್ಲ, ನೀವು ಪ್ರಾಣಿಗಳಲ್ಲ, ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಮನುಷ್ಯ ಮಾತ್ರ ಯೋಚಿಸಬಲ್ಲ ಪ್ರಾಣಿ, ಚಿಂತನೆ ಮಾಡಬಲ್ಲ ಪ್ರಾಣಿ, ಅನುಭವಿಸಬಲ್ಲ ಪ್ರಾಣಿ, ಸತ್ಯವನ್ನ ತಿಳಿದುಕೊಳ್ಳಬಲ್ಲ ಪ್ರಾಣಿ. ಆದ್ರೆ ನೀವು ಆ ಜಾನುವಾರುಗಳಿಗಿಂತಲೂ ಕಡೆ ಆಗ್ತಾ ಇದ್ದೀರಲ್ಲ. ಹಾಗಾಗಿ ನಮ್ಮ ಸ್ವಾತಂತ್ರ್ಯದ ಫಲವನ್ನು ನಮಗೆ ಸಿಗ್ತಾ ಇಲ್ಲ. ಆಮೇಲೆ ಅಧಿಕಾರಶಾಹಿ ದರ್ಪ ನಿಲ್ತಾ ಇಲ್ಲ. ರಾಜಕಾರಣಿಗಳ ಆಟೋಟೋಪ ಒಂದ್ ಕಡೆಗೆ, ಈ ಪುರೋಹಿತಶಾಹಿ ವ್ಯವಸ್ಥೆ ಇನ್ನೊಂದು ಕಡೆಗೆ. ಇವೆರಡು ಜೊತೆಗೆ ಹೊರಟ್ರೆ ನಿಮ್ಮನ್ನ ಸಮಾಧಿ ಮಾಡ್ಬೋದು. ಈ ಸಮಾಧಿ ಮೇಲೆ ಅವರ ಸೌಧ ಕಟ್ಟಬಹುದು. ಇಂಥ ಕ್ಷುಲ್ಲಕ ನೀತಿಯನ್ನ ಜನಮಾನಸದಲ್ಲಿ ಬಿತ್ತ ಅಂತಕ್ಕಂಥ ಜನಗಳಿಗೆ ಒಂದೇ ಉತ್ತರ ಕೊಡ್ಬೇಕು. ಅವರಿಗೆ ನೀವು ವಚನಗಳನ್ನ ಓದ್ಬೇಕು, ಅವರ ವಂಚನೆ ಗೊತ್ತಾಗ್ತದೆ. ಹೇಗೆ ನಂಬಿಸ್ತಾ ಇದ್ದಾರೆ ನಿಮ್ಮನ್ನ? ಯಾವುದೋ ಒಂದು ಪೂಜೆ ಮಾಡೋ ಮೂಲಕ ನೀವು ಮಾಡಿದಂಥ ಪಾಪಗಳು ಹೋಗ್ಲಿಕ್ಕೆ ಸಾಧ್ಯನಾ? ಹೋಗ್ತದ? ಪಾಪ ಮಾಡ್ಬೇಡ್ರಷ್ಟೇ, ಪುಣ್ಯ ತಾನೇ ಸಿಗ್ತೈತಿ. ಇದು ಸ್ಪಷ್ಟ ಇದೆ. ಕೆಟ್ಟ ಕೆಲಸ ಮಾಡ್ಬೇಡ್ರಿ, ಒಳ್ಳೆ ತಾನೇ ಆಗ್ತದೆ. ಸರಿ ದಾರಿಯಲ್ಲಿ ನಡ್ರಿ, ತಾನೇ ನಿಮಗೆ ದಾರಿ ಸಿಗ್ತದೆ. ಕೆಟ್ಟ ದಾರಿಯಲ್ಲಿ ಹೋಗಿ ಹೇಗಾದ್ರೂ ಮಾಡಿ ಕಾಪಾಡಪ್ಪ ಅಂದ್ರೆ ಯಾರು ಕಾಪಾಡ್ಬೇಕು? ನಿಮ್ಮನ್ನ ಕಾಪಾಡೋರು ಯಾರು ಇಲ್ಲ. ದಾರಿಗಳು ಬೇಕಾದಷ್ಟಿದ್ರು ನಡಿಬೇಕಾದವ್ರು ನೀವೇ. ಯಾವ ದಾರಿಗೆ ಹೋದ್ರೆ ನನ್ನ ದಾರಿ ಸುಲಭ ಅಂತಕ್ಕಂಥ ಅರ್ಥ ನಿಮ್ಮೊಳಗಡೆ ಇರಬೇಕು. ಈ ವಿಚಾರ ಮಾಡುವ ಶಕ್ತಿ ಇಲ್ಲದೇ ಇದ್ರೆ ಯಾರಾದ್ರೂ ನಿಮ್ಮ ಸುಲಭವಾಗಿ ಮೋಸಗೊಳಿಸಬಹುದು. ಕೆಲವರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ ಅಂತ ವಚನ ಹೇಳಿ ಮತ್ತೆ ಅವ್ರನ್ನ ತಗ್ಗಿಗೆ ತಳ್ತೀರಾ? ಅವ್ರನ್ನ ಕುರಿಗಳ ಪದ ಎಲ್ಲಿ ನಿಲ್ಬೇಕಂತ ನೋಡ್ತೀರಾ? ಈ ವಚನ ಹೇಳಿದ್ದು ಶರಣರೇ ನಿಮ್ಮಂತ ಪುಣ್ಯಾತ್ಮರಿಗೆ. ನೀವು 12ನೇ ಶತಮಾನದಲ್ಲಿ ಕೇವಲ ಇವನು ಬರೀ ಹೇಳಿಕೆಯನ್ನು ಹೇಳ್ತಾ ಇದ್ದಿರಲ್ಲ, ಕೇವಲ ಜನರನ್ನ ವಂಚನೆ ಮಾಡ್ತಿದ್ದಿರಲ್ಲ. ಯಾವುದೋ ಶಾಸ್ತ್ರ, ಯಾವುದೋ ಪುರಾಣ, ಯಾವುದೋ ವೇದಾಂತದ ಸಾರವನ್ನು ಹಿಡ್ಕೊಂಡ್ಕೆ ಜನರನ್ನ ಶೋಷಣೆ ಮಾಡ್ತಿದ್ದಿರಲ್ಲ, ಸುಲಿಗೆ ಮಾಡ್ತಿದ್ರಲ್ಲ. ನಿಮಗೆ ಹೇಳಿದ್ದದು ಮೊದಲು ತಿದ್ಕೊಳ್ರಪ್ಪ, ಆಮೇಲೆ ಹೇಳಕಂತೀರಿ ಅಂತ ಹೇಳಿದ್ದು. ಇವತ್ತಿಗೆ ಮಾತು ಸತ್ಯ. ಬರೀ ಹೇಳೋರಿಗೆ ಮಾತು ಅನ್ವಯ ಆಗ್ತದೆ, ಅವರಲ್ಲಿ ಎರಡು ಮಾತುಗಳಿಲ್ಲ. ಅಲ್ಲ ಶರಣರೇ, ಒಬ್ಬ ಯಾರೋ ಪ್ರವಚನಕಾರ 6 ಲಕ್ಷ ತಗೊಂಡು ಅವ್ರ ಪ್ರವಚನ ಮಾಡಿ ಅಂತ ಹೇಳಿರಿ.
ಅಲ್ರಿ, ನೀವು ಮನೆಗೆ ಬಂದವನು, ನಿಮ್ಮ ಊರಿಗೆ ಬಂದವನು ತಲೆ ಮೇಲೆ ಕಿರೀಟ ತಗೊಂಡು ಮೆರೆದು ಹೋಗ್ಬಿಡ್ತಾನ. ಉಂಡು ಹೋದಾಗ ಕೊಂಡು ಹೋದಾಗ ಗಿರಾಕಿಗೆ 8-10 ಲಕ್ಷ ಪುಕ್ಕಟ್ಟೆ ಯಾಕೆ ಕೊಡ್ತಾರಲ್ರಿ? ಅವರ ಕನಿಷ್ಠ ಪಕ್ಷ ಅವರ ಜ್ಞಾನವನ್ನ ನಿಮ್ಮ ಮನಸ್ಸಿನ ಬಾಗಿಲಿಗೆ ತಂದು ಹಾಕ್ತಾ ಇದ್ದಾರಲ್ಲ, ಚಿಂತನೆ ಮಾಡುವಂತ ಆಲೋಚನೆ ಮಾಡ್ತಿದ್ದಾರಲ್ಲ, ಇದು ತಪ್ಪ? ಅವ್ರು ಕಾಯಕ ಮಾಡಿದಕ್ಕೆ ಪ್ರತಿಫಲ ಕೊಡೋದು ತಪ್ಪ? ಆ ದುಡ್ಡಿನಲ್ಲಿ ತಗೊಂಡು ಮೇಜು ಮೋಜುವನ್ನಿ ಮಾಡ್ತಿದ್ರೆ ಅದನ್ನ ಖಂಡಿಸೋಣ. ಆದ್ರೆ ಆ ದುಡ್ಡು ಸದ್ವಿನಿಯೋಗ ಆಗ್ತಾ ಇದೆ. ಯಾರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಪ್ರವೃತ್ತಿ ನಿಮ್ದೇ ಇದೆ. ಈ ಪ್ರವೃತ್ತಿ ನಿಲ್ಲಬೇಕಾಗಿದೆ. ಯಾರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅದು ಅರ್ಥ ಮಾಡಿಕೊಳ್ರಿ. ನಿಮ್ಮ ಮೇಲೆ ಅವರಿಗೆ ಯಾವುದೇ ರೀತಿ ಹಗೆತನ ಇಲ್ಲ, ಯಾವ ಸಿಟ್ಟು ಅವ್ರ ಮೇಲೆ ಇಲ್ಲ. ನನ್ನ ಜನಗಳು ಎದ್ದೇಳಿ, ನನ್ನ ಜನಗಳ ಸತ್ಯ ಅರ್ಥ ಮಾಡಿಕೊಂಡು ಸರಿಯಾದ ಬಸವ ಮಾರ್ಗಕ್ಕೆ ಬರಲಿ. ಬಸವ ಮಾರ್ಗ ಹೆದ್ದಾರಿ, ರಹದಾರಿ, ಹೈವೇ. ಆ ಹೈವೇಲಿ ಸ್ಪೀಡ್ ಆಗಿ ಬಹಳ ಚೆನ್ನಾಗಿ ಹೋಗ್ಲಿ ಪಾಪ ಅಂತ ಕಾಳಜಿ ನಿಮ್ ಬಗ್ಗೆ ಇದ್ರೆ ನೀವು ಅವ್ರ ಬಗ್ಗೆ ವ್ಯತಿರಿಕ್ತವಾಗಿ ಮಾತಾಡ್ತೀರಾ. ಕೆಲವು ಪುಟಗೋಸಿ ಇದ್ದಾರೆ ಜನಗಳು, ಅವರು ಪೇಡ್ ಜನಾಂಗಗಳ ದುಡ್ಡಿಗಾಗಿ ಮಾಡ್ತಕ್ಕಂಥವ್ರು. ಅವರ ಮಾತಿಗೆ ಬೆಲೆ ಬೀಳಬೇಡಿ. ಮಾತು ಬಹಳ ಸುಂದರವಾಗಿ ಆಡ್ತಾರೆ, ವಾ 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 ಅನ್ನಂಗ ಆಗ್ತದೆ ಸಭೆಯಲ್ಲಿ. ವಾ ಮಾತುಗಳ ಕೆಲಸಕ್ಕೆ ಬೀಳೋದಿಲ್ಲ. ಚಿಂತನಾತ್ಮಕ ಮಾತುಗಳು ಸ್ವಲ್ಪ ಕಠಿಣವಾಗಿರ್ತವೆ. ಬಟ್ಟೆ ಒಗೆದಿರ್ತಾವ ಸರ್, ಬಟ್ಟೆ ಒಗೆಯೋ ಕಲಿ ಎತ್ತಿದೆ ಬಟ್ಟೆಗೆ. ಕಲಿಯನ್ನ ಸುಮ್ಮನೆ ನೀರಾಗಿ ಹಾಕಿಬಿಟ್ರೆ ಹೋಗೋಕೆ ಸಾಧ್ಯನಾ? ಸೋಪ್ ಹಚ್ಚಿ ತಿಕ್ಬೇಕು. ಸೋಪ್ ಹಚ್ಚಿ ಹೋಗ್ಲಂದ್ರೆ ಬ್ರಷ್ ಹಚ್ಚಿ ತಿಕ್ಬೇಕು. ಆಗ ಮಾತ್ರ ಕಲಿ ಹೋಗ್ಲಿಕ್ಕೆ ಸಾಧ್ಯ. ನಿಮ್ಮ ಯಾರು ಟೀಕೆ ಟಿಪ್ಪಣಿಗಳ ಮೂಲಕ ನಿಮ್ಮನ್ನು ತಿದ್ದಲಿಕ್ಕೆ ಇಷ್ಟಪಡ್ತಾರೋ ಆತ ಮಾತ್ರ ನಿಮ್ಮ ಹಿತೈಷಿ ಅಂತಕ್ಕಂಥ ಭಾವ ನಿಮಗೆ ಬರಲಿ, ನಿಮ್ಮ ತಪ್ಪಿನ ಅರಿವು ನಿಮಗೆ ಆಗಲಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು, ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.